ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇಲ್ಲಿರುವ ಇಮೇಜಸ್ಗಳಲ್ಲಿ ಒಂದು ಇಮೇಜ್ ನಿಮಗೆ ಮ್ಯಾಚ್ ಆಗದಿದ್ದರೆ, ಅಂದರೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗದಿದ್ದರೆ ಬೇರೆ ಇಮೇಜಸ್ಸನ್ನು ಕೂಡ ನೀವು ಪಿಕ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡಬಹುದಾಗಿದೆ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ, ನೀವು ಅವ್ರಿಗೆ ಇನ್ನರ್ ಪೀಸನ್ನು ಕೊಡ್ತೀರಾ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಆ ರೀತಿ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆ ಈ ಪರ್ಸನ್ ಇದ್ದಾಗ ಈ ಪರ್ಸನ್ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಅವರು ಕಾಮ್ ಆಗಿರ್ತಾರೆ. ಈ ವ್ಯಕ್ತಿ ನಿಮ್ಮ ಹತ್ರ ಯಾವಾಗ ಬರ್ತಾರೋ, ನಿಮ್ಮ ಜೊತೆ ಯಾವಾಗ ಮಾತಾಡ್ತಾರೋ, ಯಾವಾಗ ನಿಮ್ಮನ್ನು ನೋಡ್ತಾರೋ ಅಥವಾ ನಿಮ್ಮ ವಾಯ್ಸನ್ನು ಕೇಳ್ತಾರೋ ಅವರ ಮನಸ್ಸಿಗೆ ಒಂದು ವಿಚಿತ್ರವಾದ ಕಾಮ್ನೆಸ್ ಅನ್ನೋದು ಬರುತ್ತೆ. ಅವರ ಲೈಫ್ನಲ್ಲಿ ಅವರು ಎಷ್ಟೇ ಸ್ಟ್ರೆಸ್ಸನ್ನು ಫೀಲ್ ಮಾಡ್ತಾ ಇರಲಿ, ಅವರು ಎಷ್ಟೇ ಕನ್ಫ್ಯೂಷನ್ನಲ್ಲಿ ಇರಲಿ, ಎಷ್ಟೇ ಪ್ರಾಬ್ಲಮ್ಸ್ ಅವರ ಲೈಫ್ನಲ್ಲಿ ನಡೀತಾ ಇರಲಿ, ನಿಮ್ಮ ಪ್ರೆಸೆನ್ಸ್ ಅಂದರೆ ಅವರಿಗೆ ಒಂದು ಸೇಫ್ ಪ್ಲೇಸ್ ಅಂತ ಫೀಲ್ ಆಗುತ್ತೆ. ಒಂದು ಕಾಮ್ ಪ್ಲೇಸ್ ಅನ್ನೋ ರೀತಿ ಶಾಂತಿಯಾಗಿ ಅನಿಸುತ್ತೆ ಅವ್ರಿಗೆ. ಅವರು ದುಃಖದಲ್ಲಿ ಇದ್ದಾಗ ನಿಮ್ಮ ಹತ್ರ ಬರಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಈ ವ್ಯಕ್ತಿ ಯಾವಾಗ ತುಂಬ ದುಃಖದಲ್ಲಿರ್ತಾರೋ, ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೋ, ಮನಸ್ಸು ತುಂಬ ಡಿಸ್ಟರ್ಬ್ಡ್ ಆಗಿದ್ದರೆ ಅವ್ರಿಗೆ ಮೊದಲಿಗೆ ನೆನಪಾಗೋದು ನೀವೇ. ಅವ್ರು ಅಂದ್ಕೊಳ್ತಾರೆ, ನಾನು ಇವ್ರ ಹತ್ರ ಹೋದರೆ ನನ್ನ ಮಾತು ಕೇಳೋರು, ಇವರು ಕೇಳ್ತಾರೆ ನನ್ನ ಮಾತನ್ನು, ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾರೆ, ನನ್ನ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಬಂದು ಅವರು ಎಲ್ಲವನ್ನ ಶೇರ್ ಮಾಡಿಕೊಂಡಾಗ, ಎಲ್ಲವನ್ನ ಹೇಳ್ಕೊಂಡಾಗ ಅವರ ಮನಸ್ಸು ತುಂಬ ಹಗುರ ಆಗುತ್ತೆ. ಒಂದು ಬರ್ಡನ್ ಅನ್ನೋದು ಇಳಿದ ರೀತಿ ಆಗುತ್ತೆ ಅವ್ರಿಗೆ. ಅವರ ತಲೆಯಲ್ಲಿ ಏನೋ ಭಾರ ಇದ್ದಂಗೆ ಇರೋದು ಅದೆಲ್ಲವೂ ಇಳಿದ ರೀತಿ ಆಗುತ್ತೆ. ಅವರ ಮನಸ್ಸಿನ ಏನೇ ಕಷ್ಟ ಇದ್ದರೂ, ನೋವಿದ್ದರೂ, ಪೇಯ್ನ್ ಇದ್ದರೂ ಅದೆಲ್ಲವೂ ಹೋದ ರೀತಿ, ಅಲ್ಲಿ ಎಲ್ಲ ಕ್ಲೋಸ್ ಆದ ರೀತಿ ಅನಿಸುತ್ತೆ ಅವ್ರಿಗೆ. ಮತ್ತು ಅವರ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಬಟ್ ನಿಮ್ಮ ಹತ್ರ ಹೇಳ್ಕೊಂಡ ಟೈಮ್ನಲ್ಲಿ ಅವ್ರಿಗೆ ಎಲ್ಲವೂ ಕೂಡ ಕಾಮ್ ಆಗಿರೋ ಫೀಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳು ಅವರಿಗೆ ಸೊಲ್ಯೂಷನ್ ಕೊಡ್ತದೆ ಅಂತ ಇವರು ಅಂದ್ಕೊಳ್ತಾರೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ಈ ಪರ್ಸನ್ ಹತ್ರ ಸೊಲ್ಯೂಷನ್ ಇದೆ. ಅಂದರೆ ನಿಮ್ಮ ಹತ್ರ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ನಿಮ್ಮ ಮಾತನ್ನು ಕೇಳಿದಾಗ ಅಥವಾ ನಿಮ್ಮ ವಾಯ್ಸನ್ನು ಕೇಳಿದಾಗ ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ಅಂದ್ಕೊಳ್ತಾರೆ. ಅವರು ತಮ್ಮ ಫೀಲಿಂಗ್ಸ್ ಬಗ್ಗೆ ಕನ್ಫ್ಯೂಷನ್ಲಿ ಇದ್ದಾಗ, ಯಾವ ಡಿಸಿಷನನ್ನು ತಗೊಳ್ಬೇಕು, ಯಾವ ಪ್ರಾಬ್ಲಮ್ ಆದರೂ ಬಂದರೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನೀವು ಏನು ಮಾತಾಡ್ತೀರೋ ಅದು ಅವರಿಗೆ ಡೈರೆಕ್ಷನ್ ರೀತಿ ಅನಿಸುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳು ಅವ್ರಿಗೆ ಹಾರ್ಶ್ ಆಗಿ, ಒರಟಾಗಿ ಅನಿಸೋದಿಲ್ಲ, ಕನ್ಫ್ಯೂಸಿಂಗ್ ಅಲ್ಲ, ಸಿಂಪಲ್ಲಾಗಿ ಹಾರ್ಟ್ ಟಚ್ಚಿಂಗ್ ಆಗಿ ಇರುತ್ತೆ ಅನ್ನೋ ರೀತಿ, ಅವರ ಮೈಂಡ್ಗೆ ಕಾಮ್ ಆಗುವ ಹಾಗೆ ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಕಂಫರ್ಟ್ ಝೋನ್ ಅಲ್ಲ, ನೀವು ಹೀಲಿಂಗ್ ಝೋನ್ ಅಂತ ಅವರು ಅಂದ್ಕೊಳ್ತಾರೆ. ಅಂದರೆ ಇವರ ಲೈಫ್ನಲ್ಲಿ ನೀವು ಕಂಫರ್ಟ್ ಕೊಡ್ತೀರಾ, ಆದರೆ ನೀವು ಕಂಫರ್ಟ್ ಮಾತ್ರ ಅಲ್ಲ, ನೀವು ಅವರನ್ನು ಹೀಲ್ ಮಾಡ್ತೀರಾ. ಆ ರೀತಿಯ ವ್ಯಕ್ತಿ ನೀವು. ನಿಮ್ಮ ಹತ್ರ ಬಂದಾಗ ಅವರು ರಿಲ್ಯಾಕ್ಸ್ ಆಗ್ತಾರೆ, ಅವರ ಒತ್ತಡ ಏನೇ ಇದ್ದರೂ ಅದು ಕಡಿಮೆ ಆಗುತ್ತೆ, ಅವರ ಮನಸ್ಸು ಅನ್ನೋದು ಪೀಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಅವರ ಲೈಫ್ನಲ್ಲಿ ತುಂಬ ಜನ ಇರಬಹುದು, ಅಂದರೆ ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಯಾರೇ ಇದ್ದರೂ ಕೂಡ ಯಾರೂ ಕೊಡದಂಥ ಆ ಪೀಸ್, ಕಾಮ್ನೆಸ್ಸನ್ನು ನೀವು ಕೊಡ್ತೀರಾ. ನೀವು ಮತ್ತು ಇವರ ಕನೆಕ್ಷನ್ ಏನಿದೆ, ಡಿವೈನ್ ಕನೆಕ್ಷನ್ ಇರುವ ವ್ಯಕ್ತಿ ನೀವು. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಆ ರೀತಿಯ ಡೀಪ್ ಫೀಲಿಂಗ್ ಅನ್ನೋದು ಇದೆ. ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ನಾರ್ಮಲ್ ಅಂತ ಅನಿಸೋದಿಲ್ಲ ಇವ್ರಿಗೆ. ನೀವು ಮತ್ತು ಇವರ ಕನೆಕ್ಷನ್ ಏನಿದೆ ಅದು ಡಿವೈನ್ ಕನೆಕ್ಷನ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ.
ನೀವು ಇವ್ರ ಹತ್ರ ಮಾತಾಡಿದ್ರು ಅಥವಾ ಸುಮ್ಮನೆ ಕೂತಿದ್ರು ಕೂಡ ನಿಮ್ಮ ಪ್ರೆಸೆನ್ಸ್ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋ ರೀತಿ ಈ ಪರ್ಸನ್ಗೆ ಫೀಲ್ ಆಗುತ್ತೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಆ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಈಗ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ, ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ. ನೀವು ಯಾವ ರೀತಿಯ ವ್ಯಕ್ತಿ ಅಂದರೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೋಬಹುದು ನೀವು, ಆದರೆ ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಬಿಟ್ಕೊಡೋದಿಲ್ಲ. ಕ್ಲೋಸ್ ರಿಲೇಷನ್ಶಿಪ್ ಆದರೂ ಅಥವಾ ನಿಮಗೆ ಯಾರೇ ಬೇಕಾಗಿರುವ ವ್ಯಕ್ತಿ ಆಗಿರಬಹುದು, ನಿಮ್ಮ ಎದುರಿಗಿರುವ ವ್ಯಕ್ತಿ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು, ನಿಮ್ಮ ಪಾರ್ಟ್ನರ್ ಆಗಿರಲಿ, ನೀವು ಹಸ್ಬೆಂಡ್ ವೈಫ್ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ತೊಂದರೆ ಆದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವು ಕ್ಲಿಯರ್ ಆಗಿ ಹೇಳಿಬಿಡ್ತೀರಾ. ಅಂದರೆ ನಿಮಗೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗಬಾರ್ದು. ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ನೀವು ಅವರಿಂದ ದೂರ ಹೋಗ್ತೀರಾ. ಅವರು ಯಾರೇ ಆಗಿರಬಹುದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಮಾಡಿದರೆ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೇ ಇದ್ದರೆ ನೀವು ಅವ್ರ ಜೊತೆ ಆರ್ಗ್ಯೂ ಮಾಡೋದಿಲ್ಲ, ಡ್ರಾಮಾ ಮಾಡೋದಿಲ್ಲ, ಬಟ್ ನಿಧಾನವಾಗಿ ದೂರ ಆಗ್ತೀರಾ. ಈ ಕ್ವಾಲಿಟಿ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಯಾವ ರೀತಿ ಇರ್ತಾರೆ ಅಂದರೆ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಅವ್ರಿಗೆ ಏನಾದರೂ ಹರ್ಟ್ ಮಾಡಿದ್ರೆ, ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರೆ. ಏನು ಹೇಳೋದಕ್ಕೆ ಹೋಗೋರೆ. ಹರ್ಟ್ ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಬಟ್ ನೀವು ಆ ರೀತಿಯಲ್ಲ. ನೀವು ಕ್ಲಿಯರಾಗಿ ಹೇಳಿಬಿಡ್ತೀರಾ, ನನಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ನನಗೆ ರಿಲೇಷನ್ಶಿಪ್ ಬೇಕಿಲ್ಲ. ಇದರಿಂದ ಇವರು ನಿಮ್ಮ ಮೇಲೆ ತುಂಬ ಇಂಪ್ರೆಸ್ಡ್. ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕ್ಲಾರಿಟಿ, ಇದೆಲ್ಲದರಿಂದ ಈ ಪರ್ಸನ್ ತುಂಬ ಪ್ರಭಾವಿತರಾಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ಏನು ಅನಿಸುತ್ತೆ ಅಂದರೆ, ನಿಮ್ಮ ತರಹದ ಪರ್ಸನ್ ಇವರ ಲೈಫ್ನಲ್ಲಿ ಯಾರೂ ಬಂದಿಲ್ಲ. ಅವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಾಟ್ಸ್ಗಳು ಇಟ್ಕೊಂಡಿದ್ದಾರೆ. ನಿಮ್ಮ ಪ್ರೆಸೆನ್ಸ್ ಬೇಕು ಅನ್ನೋ ಫೀಲಿಂಗ್ ಇವರ ಮನಸ್ಸಿಗೆ ಬರ್ತಾನೆ ಇರುತ್ತೆ. ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ ಆಗಿದ್ರೂ ಕೂಡ ನಿಮಗೆ ತುಂಬ ಇಂಪಾರ್ಟೆನ್ಸನ್ನು ತುಂಬ ಜಾಸ್ತಿ ಕೊಡ್ತಾರೆ. ನೀವು ಇದ್ದರೆ ಲೈಫ್ ಪಾಸಿಟಿವ್ ಆಗಿ ಇರುತ್ತೆ. ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದಾಗ ನಿಮ್ಮ ನೆನಪು ಬಂದರೆ ಅವರ ಮನಸ್ಸಿಗೆ ಸ್ಟ್ರೆಂತ್ ಅನ್ನೋದು ಬರುತ್ತೆ. ಅಂದರೆ ಇವ್ರು ಇದ್ದಾರೆ, ನಾನು ಅಲೋನ್ ಅಲ್ಲ, ಈ ಫೀಲಿಂಗ್ ಅವ್ರಿಗೆ ದೊಡ್ಡ ಸಪೋರ್ಟ್ ಕೊಡುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಏನೇ ನಡೆದ್ರೂ ಕೂಡ, ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಡಿಸಿಷನ್ ತಗೊಳ್ಳೋ ಟೈಮ್ನಲ್ಲಿ ನೀವು ಗೈಡ್ ಮಾಡಿದ್ರೆ ಈ ಪರ್ಸನ್ನ ಲೈಫ್ನಲ್ಲಿ ಯಾವಾಗ ಡಿಸಿಷನ್ ತಗೊಳ್ಳೋ ಸಮಯ ಬಂದಾಗಲೂ ಕೂಡ ಅವ್ರು ಅಂದ್ಕೊಳ್ತಾರೆ, ಇವರ ಜೊತೆ ಮಾತಾಡಿದ್ರೆ ಅಂದರೆ ನಿಮ್ಮ ಜೊತೆ ಮಾತಾಡಿದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ, ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಪ್ರಾಕ್ಟಿಕಲ್ಲಾಗಿ ಅಡ್ವೈಸನ್ನು ಕೊಡ್ತೀರಾ, ಎಮೋಷ್ನಲ್ ಸಪೋರ್ಟನ್ನು ಕೊಡ್ತೀರಾ, ರೈಟ್ ಅಥವಾ ರಾಂಗ್ ಎಕ್ಸ್ಪ್ಲೈನ್ ಮಾಡ್ತೀರಾ. ಇದೆಲ್ಲವನ್ನು ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ, ತುಂಬ ಬ್ಯೂಟಿಫುಲ್ ಎನರ್ಜಿ ಇರೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯ ಎನರ್ಜಿ ಹೇಳೋದಾದರೆ ನೀವು ಒಬ್ಬ ಹೀಲಿಂಗ್ ಪರ್ಸನ್ ಅಂತ ಇವರು ಅಂದ್ಕೊಳ್ತಾರೆ. ನೀವು ಈ ಪರ್ಸನ್ಗೆ ಪೀಸನ್ನು ತರ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ನೀವು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ವ್ಯಕ್ತಿ, ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಕೊಡೋದಿಲ್ಲ ಅಂತಹ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ತುಂಬ ಸ್ಟ್ರಾಂಗ್, ಅದೇ ರೀತಿ ತುಂಬ ಕೈಂಡ್ ಆಗಿರುವಂತಹ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮತ್ತು ಇವರ ರಿಲೇಷನ್ಶಿಪ್ ಕನೆಕ್ಷನ್ ಏನಿದೆ ಅದು ಡಿವೈನ್ ಕನೆಕ್ಷನ್ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಅಂದರೆ ಇವರ ಲೈಫ್ನಲ್ಲಿ ನೀವು ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತಾರೆ. ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಪ್ರೆಸೆಂಟಲ್ಲಿ ಏನು ಯೋಚನೆ ಮಾಡ್ತಾ ಇರಬಹುದು, ಅವರ ಮನಸ್ಸಿನಲ್ಲಿ ನಿಮ್ಮ ಪೊಸಿಷನ್ ಅನ್ನೋದು ಏನು, ನಿಮ್ಮಿಬ್ಬರ ಕನೆಕ್ಷನ್ ಯಾವ ಲೆವೆಲ್ನಲ್ಲಿದೆ ಅನ್ನೋದನ್ನು
ನೋಡೋದಕ್ಕೆ ಪ್ರಯತ್ನ ಪಡೋಣ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಕಡೆಗೆ ಬರ್ತಾ ಇದೆ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಮೊದಲಿಗೆ ಏನು ಕ್ಲಿಯರಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇವರು ತುಂಬ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದರ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ, ನಿಮ್ಮ ನೆನಪುಗಳ ಬಗ್ಗೆ, ನಿಮ್ಮಿಬ್ಬರ ಕನೆಕ್ಷನ್ ಬಗ್ಗೆ. ಒಂದು ದಿನದಲ್ಲಿ ಒಂದೆರಡು ಸಲ ಅಲ್ಲ, ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಪದೇ ಪದೇ ನಿಮ್ಮದೇ ಯೋಚನೆ ಇವರ ಮೈಂಡ್ನಲ್ಲಿ ಬರ್ತಾ ಇದೆ. ನಿಮ್ಮ ಜೊತೆ ಒಂದು ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್ ಅಥವಾ ಡಿವೈನ್ ಕನೆಕ್ಷನ್ ಇದೆ ಅನ್ನೋ ರೀತಿ ಇವರು ಬಿಲೀವ್ ಮಾಡ್ತಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನೋದು ಇದೆ. ಈ ಕನೆಕ್ಷನ್ ನಾರ್ಮಲ್ ಆಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಒಂದು ಡಿವೈನ್ ಕನೆಕ್ಷನ್, ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರ ಸೋಲ್ಮೇಟ್ ಇರಬಹುದು. ಅವರ ಮೈಂಡ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸ್ಪಿರಿಚುವಲ್ ಮೀನಿಂಗನ್ನು ಕೊಡ್ತಾ ಇದ್ದಾರೆ. ನೀವು ಇವರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಭಯ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಇದೆ. ಹಾಗಾಗಿ ಇವರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದು. ಈ ಪರ್ಸನ್ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಮುಖ್ಯ ರೀಸನ್ ಏನು ಅಂದರೆ, ನಾನು ಇವರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ಇವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ವಾ, ಆ ರೀತಿ ಇವರು ಅಂದ್ಕೊಳ್ತಿದ್ದಾರೆ. ಇವರು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ, ಇವ್ರಿಗೆ ನನ್ನ ನೆನಪು ಬರ್ತಾ ಇಲ್ಲ. ಅಂದರೆ ನೀವು ಇವರ ಲೈಫ್ನಲ್ಲಿ ಬಿಟ್ಟು ಹೋಗಿದ್ದೀರಾ, ಇವರಿಂದ ಮುಂದೆ ಹೋಗಿದ್ದೀರಾ, ಮೂವ್ ಆನ್ ಆಗಿ ಹೋಗಿದ್ದೀರಾ. ಈ ಥಾಟ್ಗಳು ಇವರನ್ನು ಒಳಗಡೆನೆ, ಅವರ ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಆದರೆ ಟ್ರುತ್ ಏನು ಅಂದರೆ, ಎನರ್ಜಿ ಕ್ಲಿಯರಾಗಿ ಏನು ಹೇಳ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ನಿಮ್ಮ ಎನರ್ಜಿ ಇವರ ಮೈಂಡ್ನಲ್ಲಿದೆ, ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವರ ಹಾರ್ಟ್ನಲ್ಲಿದೆ. ನೀವು, ನಿಮ್ಮ ನೆನಪು ಅನ್ನೋದು ಇನ್ನೂ ಜೀವಂತವಾಗಿ ಇವರ ಮನಸ್ಸಿನಲ್ಲಿ ತುಂಬ ತುಂಬಿಕೊಂಡಿದೆ. ಈಗ ಪ್ರೆಸೆಂಟಲ್ಲಿ ಏನಾದರೂ ನೀವು ಇವರ ಜೊತೆ ಇರದೇ ಇದ್ದರೂ ಅಥವಾ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಏನಾದರೂ ಬಂದಿದ್ರೂ ಕೂಡ ಇವರ ಲೈಫ್ನಲ್ಲಿ ನೀವು ಪರ್ಮನೆಂಟ್ಲಿ ಇದ್ದೀರಾ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿದ್ದರೆ, ಕೆಲವರಲ್ಲಿ ಗ್ಯಾಪ್ ಬಂದಿರಬಹುದು, ದೂರ ಆಗಿರಬಹುದು. ಆದರೆ ಎನರ್ಜಿಯ ಪ್ರಕಾರ ನೋಡೋದಾದರೆ ನೋ ಕಾಂಟ್ಯಾಕ್ಟ್ ಪರ್ಮನೆಂಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಸಿಚುವೇಶನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಸ್ಲೋ ಆಗಿ ಶಿಫ್ಟ್ ಆಗ್ತಾ ಇದೆ ಕಾಂಟ್ಯಾಕ್ಟ್ಗೆ. ಅಂದರೆ ಮಾತಾಡದೇ ಇರೋರು ಮಾತಾಡ್ತೀರಾ, ಆ ರೀತಿ ಶಿಫ್ಟ್ ಆಗ್ತಾ ಇದೆ. ಈಗ ಮೂಮೆಂಟ್ ಅನ್ನೋದು ಸ್ಲೋ ಆಗಿರಬಹುದು, ಬಟ್ ಏನು ನೀವಿಬ್ಬರು ಮಾತಾಡುವಂತಹ ಟೈಮ್ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಡೈರೆಕ್ಷನ್ ಅನ್ನೋದು ಕಾಂಟ್ಯಾಕ್ಟ್ ಕಡೆಗೆ ಇದೆ. ನೀವು ಅಂದ್ಕೊಂಡಿರಬಹುದು ಇವ್ರು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ. ಅಂದರೆ ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೋ ಅದೇ ರೀತಿ ನೀವು ಕೂಡ ಥಿಂಕ್ ಮಾಡ್ತಾ ಇರ್ಬೋದು. ಇವರು ಮೂವ್ ಆನ್ ಆಗಿದ್ದಾರೆ, ಇವರ ಲೈಫ್ನಲ್ಲಿ ನಾನಿಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಹೇಳೋದಾದರೆ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಆಬ್ಸೆನ್ಸ್ ಇವರಿಗೆ ತುಂಬ ಹೆವಿ ಆಗಿದೆ. ಇವರಿಗೆ ಬಿಗ್ಗೆಸ್ಟ್ ರಿಯಲೈಸೇಷನ್ ಏನಾಗಿದೆ ಅಂದರೆ, ತುಂಬ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ನಾನು ಇವರನ್ನು ಕಳ್ಕೊಂಡಿದ್ದೀನಿ, ನೀವು ಇವರ ಲೈಫ್ನಿಂದ ದೂರ ಆಗಿದ್ದೀರಾ ಅನ್ನೋ ಫೀಲಿಂಗ್ ಇದೆ. ಇವರ ಹಾರ್ಟ್ಗೆ ತುಂಬ ನೋವು ಕೊಡ್ತಾ ಇದೆ ಆ ಫೀಲಿಂಗ್. ಅವ್ರು ಅಂದ್ಕೊಳ್ತಾರೆ, ನನಗೆ ಬೇಕಾಗಿದ್ದ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇಲ್ಲ. ಅವ್ರಿಗೆ ನಿಮ್ಮನ್ನು ಬಿಡೋದಕ್ಕೆ ಇಷ್ಟ ಇಲ್ಲ, ಆದರೆ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ತುಂಬ ಇದೆ. ಇವರಿಗೆ ನಿಮ್ಮನ್ನು ಮರೆತು ಇರುವಂತಹ ಮನಸ್ಸು ಕೂಡ ಆಗ್ತಾ ಇಲ್ಲ. ಆದರೆ ರಿಯಾಲಿಟಿನಲ್ಲಿ ನೀವು ದೂರ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿರಬಹುದು. ಬಟ್ ಇವರ ಮೈಂಡ್ನಲ್ಲಿ ತುಂಬ ಯೋಚನೆಗಳು ನಿಮ್ಮ ಬಗ್ಗೆ ಓಡಾಡ್ತಾ ಇದೆ. ಅಂದರೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ, ಯಾಕೆ ನಮ್ಮಿಬ್ಬರ ರಿಲೇಷನ್ಶಿಪ್ ದೂರ ಆಯಿತು, ಆ ರೀತಿ ಇವರು ಕ್ವಶನ್ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಅವರು ಕೇಳ್ಕೊಳ್ತಾ ಇದ್ದಾರೆ, ಯಾಕೆ ನಮ್ಮ ನಡುವೆ ಪ್ರಾಬ್ಲಮ್ಸ್ ಬಂತು, ಇಷ್ಟು ಡೀಪ್ ಸೋಲ್ ಕನೆಕ್ಷನ್ ಇದ್ದಾಗಲೂ ಕೂಡ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂತು, ನಾವಿಬ್ಬರು ಯಾಕೆ ಈ ಡಿಸಿಷನನ್ನು ತಗೊಂಡ್ವಿ. ಪದೇ ಪದೇ ಹಿಂದೆ ನಡೆದಿರುವ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪಾಸ್ಟ್ ಮೆಮೊರೀಸ್ಗಳನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಹ್ಯಾಪಿ ಮೂಮೆಂಟ್ಸ್ಗಳು ಇರಬಹುದು ಅಥವಾ ಫೈಟ್ಸ್ಗಳು ಇರಬಹುದು, ಜಗಳಗಳು ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಎಲ್ಲವೂ ಇವರ ಮೈಂಡ್ನಲ್ಲಿ ಅದೇ ಮತ್ತೆ ಮತ್ತೆ ಪದೇ ಪದೇ ಬರ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ಳೋದು, ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ನಾವೇ ನಾರ್ಮಲ್ ಮಾಡ್ಕೋಬಹುದಿತ್ತು, ಮತ್ತೆ ಒಂದಾಗಬಹುದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ಮತ್ತು ಅವರು ಮತ್ತೆ ಒಂದಾಗುವಂತಹ ಡ್ರೀಮ್ ಇದೆ. ಈ ಪರ್ಸನ್ ಸ್ಟ್ರಾಂಗ್ ಹೋಪ್ ಇಟ್ಕೊಂಡಿದ್ದಾರೆ, ನಾವು ಮತ್ತೆ ಒಂದಾಗ್ಬೋದು. ಮತ್ತೊಂದು ಕಡೆ ಈ ಪರ್ಸನ್ಗೆ ತುಂಬ ಫಿಯರ್ ಇದೆ, ಇದು ಸಾಧ್ಯನಾ, ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ಏನಾದರೂ ಈ ಪರ್ಸನ್ನಿಂದ ಹರ್ಟ್ ಆಗಿದ್ದರೆ
ಈ ಪರ್ಸನ್ ಬಿಹೇವಿಯರಿಂದ ನಿಮಗೆ ನೋವು ಆಗಿದ್ರೆ ಆ ಪೇಯ್ನ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅದರಿಂದಾಗಿ ನೀವು ಈ ಪರ್ಸನ್ನಿಂದ ಸಪ್ರೇಷನ್ಗೆ ಬಂದಿರಬಹುದು, ಅಥವಾ ನೀವು ಹರ್ಟ್ ಆಗಿದ್ದರೆ ಈ ಪರ್ಸನ್ನಿಂದ ದೂರ ಇರಬಹುದು. ನಿಮಗೆ ಕೂಡ ಅದು ಪೇಯ್ನ್ಫುಲ್ ಅನ್ನಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ ಎಂಡ್ ಆಗೋದು ಈಸಿ ಅಲ್ಲ. ನಿಮಗೂ ಈ ಪರ್ಸನ್ನ ನೆನಪು ತುಂಬ ಆಗ್ತಾ ಇರಬಹುದು. ಈ ಪರ್ಸನ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇರಬಹುದು. ನಿಮ್ಮಿಬ್ಬರ ನಡುವೆ ಬಂದಿರುವ ಗ್ಯಾಪನ್ನು ಅಕ್ಸೆಪ್ಟ್ ಮಾಡೋದು ನಿಮಗೂ ಕಷ್ಟ ಅನ್ನಿಸ್ತಾ ಇದೆ, ಈ ಪರ್ಸನ್ಗೂ ಕೂಡ ಕಷ್ಟ ಅನ್ನಿಸ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರಲ್ಲೂ ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ಜಸ್ಟ್ ಅಟ್ಯಾಚ್ಮೆಂಟ್ ಅಲ್ಲ, ಇದು ಎಮೋಷ್ನಲ್ ಬಾಂಡ್ ಸ್ಟ್ರಾಂಗ್ ಆಗಿದೆ ನಿಮ್ಮಿಬ್ಬರ ನಡುವೆ. ಡಿಸ್ಟೆನ್ಸ್ ಈಗ ಪ್ರೆಸೆಂಟಲ್ಲಿ ಇರಬಹುದು, ಫೀಲಿಂಗ್ ಅನ್ನೋದು ಇನ್ನೂ ತುಂಬ ಇದೆ ಇಬ್ಬರ ನಡುವೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಓವರಾಲ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕಿಂಗನ್ನು ಪ್ರೆಸೆಂಟಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಕನೆಕ್ಷನ್ ಮತ್ತು ಇವರ ಕನೆಕ್ಷನ್ ಅನ್ನೋದು ಒಂದು ಸೋಲ್ಮೇಟ್ ಲೆವೆಲ್ ಕನೆಕ್ಷನ್ ಅಂತ ಬಿಲೀವ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ಇವರು ನಿಮ್ಮನ್ನು ಮರ್ತಿಲ್ಲ. ನೋ ಕಾಂಟ್ಯಾಕ್ಟ್ ಈಗ ನಿಮ್ಮಿಬ್ಬರ ನಡುವೆ ಟೆಂಪ್ರವರಿ ಎನರ್ಜಿ ಅಂತ ಕಾಣಿಸ್ತಾ ಇದೆ. ಪಾಸ್ಟ್ ಮೆಮೊರೀಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾನೆ ಇದೆ, ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳು ಬರ್ತಾನೆ ಇದೆ. ರಿಯೂನಿಯನ್ ಮತ್ತೆ ಆಗಬೇಕು ಅನ್ನೋ ಡಿಸೈರನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಪೇಯ್ನ್ ಇರಬಹುದು, ನೀವು ಎಷ್ಟೇ ಹರ್ಟ್ ಆಗಿರ್ಬೋದು, ಇವರು ಎಷ್ಟೇ ಹರ್ಟ್ ಆಗಿದ್ರೂ ಕೂಡ ಈ ಪರ್ಸನ್ ಮತ್ತೆ ಮತ್ತೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಇಷ್ಟೆಲ್ಲ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಯಾವುದೇ ರೀತಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಈ ಪರ್ಸನ್ನ ಪ್ರೆಸೆಂಟಲ್ಲಿ ಇವರ ಮೆಂಟಲ್ ಸಿಚುವೇಶನ್ ಯಾವ ರೀತಿ ಇದೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಎನರ್ಜಿ ಯಾವ ರೀತಿ ಇದೆ, ಮುಂದೆ ಏನಾಗಬಹುದು, ಆ ರೀತಿ ನೋಡೋದಕ್ಕೆ ಪ್ರಯತ್ನ ಪಡೋಣ. ನೀವು ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಈಗ ಅವರ ಎನರ್ಜಿ ಪ್ರಕಾರ ಹೇಳೋದಾದರೆ ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ. ಇವರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಹೆವಿಯಾಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನಲ್ಲಿ ತುಂಬ ಕನ್ಫ್ಯೂಷನ್ ಅನ್ನೋದು ಇದೆ, ತುಂಬ ಡಿಸ್ಟರ್ಬೆನ್ಸ್ ಅನ್ನೋದು ಇದೆ, ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಇವ್ರಿಗೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರು ಒಂದೇ ವಿಷಯದ ಬಗ್ಗೆ ಅಲ್ಲ, ಹಲವಾರು ಸಿಚುವೇಶನ್ಸ್ ಒಂದೇ ಟೈಮ್ನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದರಲ್ಲೂ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ವಿಷಯ ಅವರಿಗೆ ತುಂಬ ಹೆವಿಯಾಗಿ ಕಾಡ್ತಾ ಇದೆ. ಈ ಪರ್ಸನ್ಗೆ ಜಸ್ಟಿಸ್ ಬೇಕು ಅಂತ ಇವರು ಕಾಯ್ತಾ ಇದ್ದಾರೆ ಅಥವಾ ಅಂದ್ಕೊಳ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ಪರ್ಸನ್ ಒಂದು ನ್ಯಾಯ ಬೇಕು, ಜಸ್ಟಿಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಏನು ಅಂದ್ಕೊಳ್ಳೋದು ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲಿ ಜಸ್ಟಿಸ್ ಅನ್ನೋದು ಬೇಕು, ಕ್ಲಾರಿಟಿ ಅನ್ನೋದು ಬೇಕು. ನಿಮ್ಮಿಬ್ಬರ ನಡುವೆ ಏನೇ ತಪ್ಪಾಗಿದ್ರೂ ಕೂಡ ಟ್ರುತ್ ಇರಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರು ತಪ್ಪು ಮಾಡಿದ್ರು, ಯಾವ ಕಡೆ ತಪ್ಪಾಯಿತು, ಏನು ರಾಂಗ್ ಆಯಿತು ಅನ್ನೋದನ್ನು ಕ್ಲಿಯರಾಗಿ ಇಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನೋ ಫೀಲಿಂಗ್ ಈ ಪರ್ಸನ್ನಲ್ಲಿ ಈಗ ಬರ್ತಾ ಇದೆ. ಅಂದರೆ ನಾನೊಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಡಿಸಿಷನನ್ನು ತಗೋಬೇಕು, ಯಾವ ಡಿಸಿಷನ್ ತೀರ್ಮಾನವನ್ನು ತಗೊಂಡ್ರೆ ಅದು ರೈಟ್ ಆಗಿರುತ್ತೆ, ಯಾವ ಡಿಸಿಷನನ್ನು ತಗೊಂಡ್ರೆ ಅದು ರಾಂಗ್ ಆಗಿರುತ್ತೆ ಅಂತ ಇವ್ರಿಗೆ ಈಗ ಪ್ರೆಸೆಂಟಲ್ಲಿ ಅರ್ಥ ಆಗ್ತಾ ಇಲ್ಲ. ಆ ಸಿಚುವೇಷನ್ನಿಂದ, ಆ ಪ್ರಾಬ್ಲಮ್ನಿಂದ ಹೊರಗಡೆ ಬರಬೇಕು ಅನ್ನೋ ಮನಸ್ಸಿದೆ ಈ ಪರ್ಸನ್ಗೆ. ಇವರು ಮೆಂಟಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಕೂಡ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ವಿಷಯ ನಡೆದಿರಬಹುದು ಅಥವಾ ಯಾವುದಾದ್ರೂ ಘಟನೆಗಳು ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಜಗಳ ಬಂದಿರಬಹುದು. ಇದೆಲ್ಲವನ್ನು ಈ ಪರ್ಸನ್ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ.
ಸಿಚುವೇಶನ್ ಈ ರೀತಿ ಆಗಬಾರ್ದಿತ್ತು, ನಾವು ಇದನ್ನು ಬೇರೆ ರೀತಿ ಹ್ಯಾಂಡ್ಲ್ ಮಾಡಬಹುದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಸೋತ್ ಹೋಗಿದ್ದೀನಿ ಲೈಫ್ನಲ್ಲಿ ಅನ್ನೋ ಥಾಟ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿಯ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ರಿಲೇಷನ್ಶಿಪ್ನ ಸೇವ್ ಮಾಡೋದ್ರಲ್ಲಿ, ಸಿಚುವೇಶನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಶೇಕ್ ಆಗಿದೆ, ಅಂದರೆ ಸೋತಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರು ಗಿವ್ ಅಪ್ ಮಾಡೋ ಮೈಂಡ್ನಲ್ಲಿ ಇಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇವರು ಟಯರ್ಡ್ ಆಗಿದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡಿ ಡಿಸ್ಟರ್ಬ್ಡ್ ಆಗಿದ್ದಾರೆ. ಬಟ್ ಗಿವ್ ಅಪ್ ಮಾಡೋ ಮೈಂಡ್ ಇವ್ರಿಗೆ ಇಲ್ಲ. ಅವ್ರಿಗೆ ಒಂದು ಸ್ಟ್ರಾಂಗ್ ಥಾಟ್ ಇದೆ, ಎಲ್ಲವನ್ನ ಸರಿ ಮಾಡಬೇಕು, ಈ ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡ್ಕೋಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಹುಶಃ ಕೆಲವರ ಲೈಫ್ನಲ್ಲಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಗ್ಯಾಪ್ ಬಂದಿರಬಹುದು, ಕ್ಲಾರಿಟಿ ಇಲ್ಲದ ಮಾತುಗಳು ನಡೆದಿರಬಹುದು, ಪ್ರಾಪರ್ ಕಮ್ಯುನಿಕೇಷನ್ ಅನ್ನೋದು ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಮೇನ್ ರೀಸನ್ ಅಂತ ಈ ಪರ್ಸನ್ಗೆ ರಿಯಲೈಸ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಇದೆ. ಈ ಪರ್ಸನ್ ಹಾರ್ಟಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ವಿಶ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಫಸ್ಟ್ ನಿಮ್ಮ ಹತ್ರ ಮಾತಾಡಬೇಕು. ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಕಡಿಮೆ ಆಗಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ಮತ್ತೆ ಮಾತಾಡಬೇಕು, ಎಲ್ಲವನ್ನ ಕ್ಲಿಯರ್ ಮಾಡ್ಕೋಬೇಕು, ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಜಸ್ಟಿಸ್ ಬರಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರು ಒಬ್ಬರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೂ ಕೂಡ, ತಪ್ಪು ಯಾರದೇ ಆಗಿದ್ರೂ ಕೂಡ, ನಿಮ್ಮದಾಗಿರಬಹುದು ಅಥವಾ ಇವರದಾಗಿರಬಹುದು, ಬಟ್ ಇವರು ಒಬ್ಬರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಒಬ್ಬರ ತಪ್ಪು ಅಂತ ಮಾತ್ರ ಹೇಳಬಾರ್ದು ಅಂತ ಇವರು ಕ್ಲಿಯರಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಬ್ಬರ ತಪ್ಪು ಕೂಡ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ತಪ್ಪನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ನಿಮ್ಮ ತಪ್ಪನ್ನು ಮಾತ್ರ ನೋಡ್ತಾ ಇಲ್ಲ. ಅವರ ತಪ್ಪನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡು, ನಾನು ಕೂಡ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ನಾನು ಕೂಡ ಎಫರ್ಟ್ ಕೊಡಲಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಹಾನೆಸ್ಟ್ ಆಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಮತ್ತೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ನಾರ್ಮಲ್ ಆಗಬೇಕು ಅನ್ನೋ ಥಾಟ್ ಇವರ ಮನಸ್ಸಿನಲ್ಲಿದೆ. ಇಷ್ಟೆಲ್ಲ ಯೋಚನೆ ಮಾಡಿದ್ರೂ ಕೂಡ ಇವರ ಮನಸ್ಸಿನಲ್ಲಿ ಕೆಲವು ಡೌಟ್ಸ್ಗಳು ಕೂಡ ಬರ್ತಾ ಇದೆ. ಅಂದರೆ ಮತ್ತೆ ನಮ್ಮ ಲೈಫ್ ಅನ್ನೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ನಾರ್ಮಲ್ ಆಗ್ಬೋದಾ, ಈ ರಿಲೇಷನ್ಶಿಪ್ ಸೇವ್ ಆಗ್ಬೋದಾ ಅಂತ ಕ್ವಶನ್ಗಳು ಇವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಬಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ ಈ ಪರ್ಸನ್ ಸ್ಟ್ರಾಂಗ್ ಆಗಿರುವ ಡಿಸಿಷನನ್ನು ತಗೊಳ್ಳುವ ಸಾಧ್ಯತೆ ತುಂಬ ಇದೆ. ನಿಮ್ಮಿಬ್ಬರ ನಡುವೆ ಕಾಂಟ್ಯಾಕ್ಟ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮತ್ತೆ ಕಾಂಟ್ಯಾಕ್ಟ್ಗೆ ಬರುವ ತುಂಬ ಚಾನ್ಸಸ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದನೇ ನಿಮಗೆ ಕಾಲ್ ಬರಬಹುದು, ಮೆಸೇಜ್ ಬರಬಹುದು, ಮಾತುಕತೆ ಶುರು ಆಗುವ ಚಾನ್ಸಸ್ ತುಂಬ ಇದೆ. ಇದು ಸಡನ್ನಾಗಿ ಕೂಡ ಆಗಬಹುದು ಅಥವಾ ಸ್ಲೋ ಆಗಿ ಡೆವಲಪ್ ಆಗುವ ಸಾಧ್ಯತೆ ಕೂಡ ಇದೆ. ಫಸ್ಟ್ ಈ ಪರ್ಸನ್ ನಿಮ್ಮ ಒಪಿನಿಯನ್ನ ಕೇಳಬಹುದು, ನಿಮ್ಮ ಫೀಲಿಂಗ್ಸನ್ನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅಂದರೆ ನೀವು ಏನು ಬಯಸ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಿದ್ದಾರೆ. ನಿಮಗೆ ಏನು ಅನಿಸುತ್ತೆ, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಡಿಸಿಷನ್ ಏನು ಅಂತ ಜೆನ್ಯೂನ್ ಆಗಿ ಕಾನ್ವರ್ಜೇಷನನ್ನು ಬಯಸ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಎಫರ್ಟ್ ಹಾಕುವ ಮೈಂಡ್ನಲ್ಲಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಬೇಕು, ಟ್ರುತ್ ಬೇಕು, ಜಸ್ಟಿಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಓವರಾಲ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಮೆಂಟಲಿ ಈಗ ಪ್ರೆಸೆಂಟಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ, ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಬೇಕು, ಕ್ಲಾರಿಟಿ ಬೇಕು ಅಂತ ಬಯಸ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಈ ಪರ್ಸನ್ಗೆ ರಿಯಲೈಸ್ ಆಗಿದೆ. ಅವರ ತಪ್ಪನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡೋ ಡಿಸೈರ್ ಸ್ಟ್ರಾಂಗ್ ಆಗಿ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ತುಂಬಿಕೊಂಡಿದೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕಾನ್ವರ್ಜೇಷನ್ ನಡಿಬೇಕು, ರಿಯೂನಿಯನ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಶೋ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಸಣ್ಣ ಕಿವಿ ಮಾತು ಏನು ಅಂದರೆ, ಎಲ್ಲ ರಿಲೇಷನ್ಶಿಪ್ಗಳು ಅಷ್ಟೇ, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಲ್ಲ. ರಿಯಲ್ ಇಂಟೆನ್ಷನ್ ಇದ್ದರೆ, ಹಾನೆಸ್ಟಿ ಇದ್ದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಬ್ಬರದು ಎಫರ್ಟ್ ಇದ್ದರೆ ಖಂಡಿತ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗಿ ಬ್ಯೂಟಿಫುಲ್ಲಾಗಿ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಇಷ್ಟೆಲ್ಲ ವಿಷಯಗಳನ್ನು ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ.
ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.